ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿರಿ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನ ಅದ್ರ ಬಗ್ಗೆ ನೋಡ್ತಿದ್ದೀರಿ ಅಂತಂದರೆ ನೀವು ಆಲ್ರೆಡಿ ಹೇಳಿದೆ 100/100 ವಿಡಿಯೋ ಬಿಡಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜು. ಬಟ್ ಅಫಿಷಿಯಲಿ ಈ ಥರ ಕೂತ್ಕೊಂಡು ನಾನು ಮಾತಾಡಿಲ್ಲ. ಆಲ್ಮೋಸ್ಟ್ ಆಲ್ರೆಡಿ ರೆಕಾರ್ಡ್ ಮಾಡಿರೋಂಥ ವಿಡಿಯೋದನ್ನೇ 100/100 ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಮೀನ್ಸ್ ಕ್ಯಾಪ್ಷನಲ್ಲಿ ಹಾಕಿ ಬಿಟ್ಟಿದ್ದೆ. ಸೊ ಅದು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ನೋಡಿದ್ದೀರಿ ಅಂದ್ಕೊಳ್ತೀನಿ. ಬಟ್ ಇವಾಗೆ ನಾನು ಅನೌನ್ಸ್ ಮಾಡ್ತಾ ಇರುವಂಥದ್ದು ವಿಡಿಯೋ ಅಂತ ಅಂದ್ಕೊಳ್ತೀನಿ. ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಲ್ಲ ನೇನು ವಿಡಿಯೋ ಸೇಮ್ ಇದೇ ಕಾಸ್ಟ್ಯೂಮ್ ನಾನು ಹೇಳಿದ್ದಂಗೆ. ಸೊ ಏನಾಯಿತು ಅಂತಂತಂದರೆ ಪ್ರತಿಯೊಂದು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಪಕ್ಕದಂತ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿಟ್ಕೊಳ್ಳಿ. ನಮ್ಮ ಚಾನಲ್ ಎಂಥ ವೀಡಿಯೋಸ್ ಬರುತ್ತೆ ಅಂತಂದರೆ ಟ್ರಾವೆಲ್ ರಿಲೇಟೆಡ್ಸು, ಪ್ರ್ಯಾಂಕ್ಸು, ಈ ಥರ ಸುಮ್ಮನೆ ವೀಡಿಯೋಸು, ಏನಾದರೂ ಇನ್ಫಾರ್ಮೇಷನ್ಸ್ ವೀಡಿಯೋಸು ನಿಮಗೇನ ಇನ್ನೂ ಮುಖ್ಯವಾಗಿ ನಮ್ಮ ಚಾನಲ್ನಲ್ಲಿ ಟ್ರಾವೆಲ್ ರಿಲೇಟೆಡು, ಬೈಕ್ ರಿಲೇಟೆಡು, ಮತ್ತು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದು, ಮತ್ತು ಪ್ರ್ಯಾಂಕು, ಕುಕ್ಕಿಂಗು, ಈ ಥರ ಎಕ್ಸ್ಟ್ರಾ ಚಾನಲ್ಸು ಒಟ್ಟಿನಲ್ಲಿ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡೋ ಥರ, ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಥರ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಮುಖ್ಯವಾದಂಥ ವಿಷಯಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವಿಷಯ ಏನು ಅಂತಂತಂದರೆ, ಇವಾಗ ನಾನು ಹೇಳಿದ್ನಲ್ಲ 100/100 ಚಾಲೆಂಜ್ ಅಂತಂದರೆ ದಿನಕ್ಕೊಂದು ವೀಡಿಯೋ ಬಿಡಲೇಬೇಕು ಅನ್ನೋದು ಒಂದು ಕ್ಯಾಟಗರಿ. ಸೊ ಈ ಕ್ಯಾಟಗರಿನಲ್ಲಿ ಏನೇನು ನಡೀತಿದ್ದು ಅನ್ನೋದು ಸ್ವಲ್ಪ ಬೇಜಾರಂಥ ವಿಷಯ ಕೂಡ ಇದೆ. ಸ್ವಲ್ಪ ಲೆಂತಿ ಆದರೂ ಬೇಜಾರು ಏನಾಗಬೇಡಿ, ವಿಷಯಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ವಿಷಯ ಏನು ಬಂದು ಅಂತಂತಂದರೆ ನನ್ನ 100/100 ವೀಡಿಯೋಸ್ ಚಾಲೆಂಜ್. ಅದೇನಾಗ್ತಿದೆ, ಯಾಕೆ ವೀಡಿಯೋ ಕರೆಕ್ಟಾಗಿ ಬರೋದಿಲ್ಲ ಅನ್ನೋ ಒಂದು ಕಾರಣಗಳನ್ನ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಫೆಬ್ರವರಿ 1 ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಹೇಳ್ದಂಗೆ ನಾನು 2 ದಿನ ಕಂಟಿನ್ಯೂ ಬಿಟ್ಟೆ. 3ನೇ ತಾರೀಕಿಂದ ಮತ್ತೆ ಇದು ಕೆಲಸದ್ದು ಕೆರಿಯರ್ ಫೆಸ್ಟು ಅದು ಇದು ಆಳುಮುಳು ಕಸ ಕಡ್ಡಿ ಅಂದ್ಕೊಂಡು ಟೈಮ್ ವೇಸ್ಟ್ ಆಗೋಯಿತು. ಸೊ ಇವತ್ತು 10ನೇ ತಾರೀಕಿಂದ ಇವತ್ತಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ. ಯಾಕೆ ಇನ್ ಕೇಸ್ ಈ ವಿಡಿಯೋಗಳು ಮೇ ಬಿ ಲೇಟ್ ಆಗ್ಬೋದು ಅನ್ನೋದು ಸೆಕೆಂಡ್ ಪಾಯಿಂಟಾಗಿ ಹೇಳ್ತೀನಿ. ಸೊ ಇದೇ ನಮ್ಮ 100/100 ಚಾಲೆಂಜು. ಸೆಕೆಂಡ್ ಪಾಯಿಂಟ್ನಲ್ಲಿ ಹೇಳ್ತಿದ್ದಂಗೆ ಯಾಕೆ ಲೇಟ್ ಆಗ್ಬೋದು ಅಂತಂತಂದರೆ, ಫಸ್ಟ್ ಆಫ್ ಆಲ್ ನನಗೆ ಇಲ್ಲೇ ವೀಡಿಯೋಸ್ ಮಾಡ್ಕೊಂಡು ಬಿಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಮೀನ್ಸ್ ನನಗೆ ಫಸ್ಟಿಂದ ನಾನು ಹೇಳ್ತೀನಪ್ಪ, ನಿಮಗೆ ಸಬ್ಸ್ಕ್ರೈಬರ್ಸ್ಗೆ ಖಂಡಿತವಾಗಿ ನಾನು ಹೇಳ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು. ವ್ಲಾಗ್ ಆದರೂ ಇರಲಿ, ಇನ್ಫಾರ್ಮೇಷನ್ ಆದರೂ ಇರಲಿ, ಏನಾದರೂ ಇರಲಿ, ನಿಮ್ಗೆ ಎಂಟರ್ಟೈನ್ ಬೇಕು. ಬಟ್ ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಅಂತಂದರೆ, ನಿಮಗೆ ನನ್ನ ವೀಡಿಯೋನಲ್ಲಿ ಅಟ್ಲೀಸ್ಟ್ ಏನೋ ಒಂದು ಇನ್ಫಾರ್ಮೇಷನ್ ಸಿಗಬೇಕು ಅನ್ನೋದು ನನ್ನ ಮುಖ್ಯ ಗುರಿ. ಅದಲ್ದಿರ ನಾನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ವಿಷಯ. ಅದು ಮುಖ್ಯವಾಗಿರುವಂಥದ್ದು. ನನ್ನ ಹತ್ರ ಬೇಕಾಗಿರುವಂಥ ಸಾಕಷ್ಟು ಅಮೌಂಟ್ ಇಲ್ಲ. ಅದು ಎಲ್ಲರಿಗೂ ನಾರ್ಮಲಾಗಿ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ. ನನ್ನ ಅಮೌಂಟು ಪ್ರಾಬ್ಲಮ್ ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ. ನಿಮ್ಗೆ ಗೊತ್ತಿರುತ್ತೆ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಿರ್ತೀರ. ಸೊ ನಾರ್ಮಲಾಗಿ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಕಾಲೇಜು ಮನೆ ಅಂತ ಇದ್ದೀನಿ. ಆವಾಗ ಏನಾದರೂ ಇನ್ಕಮ್ ಏನಾದರೂ ಬೇಕು ಅಂತಂತಂದರೆ ಸ್ವಿಗ್ಗಿ ಹೋಗ್ತಾಯಿದ್ದೆ. ಇವಾಗ ನಮ್ಮಪ್ಪ ಕೆಲಸಕ್ಕೆ ಗಾಡಿ ತೊಗೊಂಡೋಗಿರೋ ಕಾರಣದಿಂದಾಗಿ ನಮ್ಮ ಹತ್ರ ಗಾಡಿ ಸೋರ್ಸ್ ಕೂಡ ಇಲ್ಲ. ಸ್ವಿಗ್ಗಿ ಮಾಡಬೇಕನ್ನೋ ಇದು ಕೂಡ ಇಲ್ಲ, ಏನು ಮಾಡಬೇಕಾಗಲ್ಲ. ಬಟ್ ನಾವು ಅಟ್ಲೀಸ್ಟ್ ಏನೋ ಒಂದು ಮಾಡಬೇಕಲ್ಲ ಅಂತ ಅಂದ್ಕೊಂಡು ಏನೇನೋ ಟ್ರೈ ಮಾಡ್ತಿದ್ದೀನಿ, ಏನೂ ಆಗ್ತಿಲ್ಲ. ಸೊ ಮುಖ್ಯವಾಗಿ ನಂದು ಇನ್ನೊಂದು ಪ್ಲ್ಯಾನ್ ಏನಂತಂದರೆ, ಕಾಲೇಜ್ ಮುಗಿಯೋ ಅಷ್ಟರಲ್ಲಿ ನಂದು ಡಿಗ್ರಿ ಲೈಫ್ ಮುಗಿದೋಗ್ಬೇಕು. ಮೀನ್ಸ್ ಡಿಗ್ರಿ ಲೈಫ್ ಮುಗಿಯೋ ಅಷ್ಟರಲ್ಲಿ ನನ್ನ ಲೈಫ್ ಒಂದು ಸೆಟ್ಲ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ಏಜ್ನಲ್ಲಿ ಸೆಟ್ಲ್ ಆಗೋದು ಭಾಳ ಸುಲಭದ ಕೆಲಸ ಅಲ್ಲ. ಏನೇನೋ ಅಂದ್ಕೊಂಡಿದ್ದೆ, ಏನೇನೋ ಆಗ್ತೈತೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ನಿಮಗೆ ಬಿಡುವಂಥ ವೀಡಿಯೋ ಏನಾಗಿರಬೇಕು ಅಂತಂದರೆ, ಪ್ರತಿಯೊಂದು ನನಗೆ ಪ್ಲೇಸ್ ಎಕ್ಸ್ಪ್ಲೋರೇಷನ್ ವೀಡಿಯೋ ಆಗಿರಬೇಕು. ಬೆಂಗಳೂರು ರೈಡ್ ಅಂತ ಕೇಳಿ ನನಗೇ ಬೇಸತ್ತೋಗ್ಬಿಟ್ಟೈತೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಹತ್ರ ಏನಂತಲೇ ಆಗ್ತಿದ್ದೋ ಗೊತ್ತಿಲ್ಲ. ಏನು ಕಣ್ಣು ಹಾಕ್ಬಿಟ್ರ ಇಲ್ಲ ಹಾಳು ಮುಳು ಏನೋ ಒಂದು ಆಗ್ತಾನೇ ಇಲ್ಲ. ಬಟ್ ಇನ್ನು ಮುಂದೆ ಡೆಡಿಕೇಶನ್ ಆಗಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಖಂಡಿತ ಡೆಡಿಕೇಟೆಡ್ ಆಗಿ ವಿಡಿಯೋ ಬರುತ್ತೆ, ಖಂಡಿತ ಬರುತ್ತೆ. ಎಡಿಟಿಂಗ್ ಸ್ವಲ್ಪ ಸುಮಾರಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಡೈಲಿ ಒಂದೊಂದು ವೀಡಿಯೋ ಬಿಡಬೇಕು ಅಂತಂದರೆ ನಾನು ಎಡಿಟರ್ನೇ ಅಪಾಯಿಂಟ್ ಮಾಡಿಲ್ಲ. ನಾನೇ ಎಡಿಟಿಂಗ್ ಮಾಡಿಕೊಂಡು, ನಾನೇ ವೀಡಿಯೋಸ್ ಮಾಡ್ಕೊಂಡು, ನಾನೇ ಟೈಮ್ ಶೆಡ್ಯೂಲ್ ಮಾಡಿಕೊಂಡು ಮತ್ತೆ ಮಾಡಬೇಕು. ಇನ್ನೊಂದು ಲಾಸ್ಟ್ ಸೆಮ್ ಒಂದು ಬೇರೆ ಕಾಲೇಜಲ್ಲಿ ಐತೆ, 6ನೇ ಸೆಮ್ಮು. ಅದೊಂದು ಮುಗಿದುಬಿಟ್ರೆ ಸಾಕಪ್ಪ ಕಾಲೇಜ್ ಲೈಫ್ ಅಂತ ನಮಸ್ಕಾರ ಇಟ್ಬಿಡ್ತೀನಿ. ನಿಜವಾಗ್ಲೂ ಸಾಕಾಗ್ಬಿಟ್ಟೈತೆ ಕಾಲೇಜ್ ಲೈಫ್ ಅಂತೂ. ಸೊ ಇದು ನೋಡ್ತಿದ್ದಿರಲ್ಲ, ಇದೇ ನಮ್ಮ ಕಾಲೇಜ್ ಹೆಸರು. ಈ ಕಾಲೇಜ್ ಕತೆ ಎಲ್ಲ ನಿಮಗೆ ಇನ್ನೊಂದು ದಿನ ಹೇಳ್ತೀನಿ. ಇದ್ರ ಬಗ್ಗೆ ಬಿಟ್ಟಾಕಿ, ಇವಾಗ ತಲೆಗೆ ಹಾಕೋಬಿಡಿ, ಕಾಲೇಜ್ ಬಗ್ಗೆ ಬಿಟ್ಟಾಕ್ಬಿಡಿ. ನಾನಂತೂ ನನ್ನ ವೀಡಿಯೋಸ್ ಬಗ್ಗೆ ಮತ್ತು ಬಿಸ್ನೆಸ್ ಬಗ್ಗೆ, ನನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊಡ್ಬೇಕಂತ ನೀವು ವೀಡಿಯೋದಲ್ಲಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ವಿಷಯ ಏನು ಅಂತಂತಂದರೆ, ಮನಿ ಸೋರ್ಸ್ ಬೇರೆ ಏನಿರುತ್ತೆ ಹೇಳಿ. ಕೆಲಸಕ್ಕೆ ಹೋಗಬೇಕು, ಮನೆಗೆ ಬರಬೇಕು, ದುಡ್ಡು. ಮನೇಲಿ ಸ್ವಲ್ಪ ಸಾಲಗಳಿದೆ, ನಿಮಗೆ ಹೇಳ್ಕೊಬೇಕಂತೇನಿಲ್ಲ, ಬಟ್ ಎಲ್ಲರಿಗೂ ಸಾಲ ಇರುತ್ತೆ. ಬಟ್ ಆ ಸಾಲನ ನಾವೇ ತೀರಿಸ್ಬೇಕು. ಈ ಕಡೆ ಸಾಲ ತೀರಿಸೋದಾ ಇಲ್ಲ, ನಾನು ಮೇಗೆ ತರಲಿಕ್ಕೂ ನಾನು ಬರ್ತಾ ಇರೋ ಟೈಮಲ್ಲಿ ನಾನು ಗಾಡಿ ಬೇರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಗಾಡಿ ತೊಗೊಳ್ಳ ಇಲ್ಲ ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ಇನ್ನೊಂದು ಕಡೆ ಬಿಸ್ನೆಸ್ ಇಡಬೇಕು. ಬಿಸ್ನೆಸ್ ಮೀನ್ಸ್ ಅದೇ ಹೇಳಿದ್ನಲ್ಲ, ಡಿಗ್ರಿ ಆಗೋಕ್ಕೆ ಮುಂಚೆ ನನ್ನ ಲೈಫ್ ಏನೋ ಒಂದು ಕಡೆ ಇನ್ಕಮ್ ಬರೋ ಥರ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಒಂದು ಜಾಗ ನೋಡಿದ್ದೆ, ನಮ್ಮ ಕಾರ್ತಿಕ್ ಅವರು ಇರ್ತಾರಲ್ಲ SNN ಹತ್ರ. ಸೊ SNN ಹತ್ರ ಒಂದು ಎಗ್ ರೈಸ್ ಅಂಗಡಿ ಇಡೋಣ ಅಂತ. ನಾನು ಎಗ್ ರೈಸ್ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ನಮ್ಮ ಅಣ್ಣ ಸಪೋರ್ಟ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ತಮ್ಮ ಸಪೋರ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸಲ ಅವರಿಬ್ಬರು ಕೆಲಸಕ್ಕೆ ಹೋಗ್ಬಿಟ್ರೆ ಯಾರೂ ಸಪೋರ್ಟ್ ಕೊಡೋದಿಲ್ಲ.
ಬಟ್ ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಏನೋ ಒಂದಾಗಿ ಒಟ್ಟಿನಲ್ಲಿ ನಾನು ಬಿಸ್ನೆಸ್ ಇಟ್ಟರೆ ಅಟ್ಲೀಸ್ಟ್ ಒಂದು ಇನ್ಕಮ್ ಸೋರ್ಸ್ ಅದು ನನಗೆ ಸಿಗುತ್ತಲ್ಲ. ಒಂದು 30 to 40K ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಒಳ್ಳೆ ಬಜೆಟ್ ಪ್ಲಾನಿಂಗ್ನಲ್ಲಿ ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ನನ್ನ ಬಜೆಟ್ ಪ್ಲಾನಿಂಗ್ ಮಾಡೋ ಟೈಮಲ್ಲೇ ಇನ್ನೊಬ್ಬರಲ್ಲಿ ಅಂಗಡಿ ಇಟ್ಬಿಟ್ಟಿದ್ದಾರೆ. ಅದೊಂದು ಬೇಜಾರಾದಂಥ ವಿಷಯ. ಇನ್ನು ಗಾಡಿ ತೊಗೋಬೇಕು ಅಂತ ಬೇರೆ ಇಟ್ಕೊಂಡಿದ್ದೀನಿ. ಈ ಕಡೆ ಬಿಸ್ನೆಸ್ ಮಾಡಬೇಕಾ, ಇಲ್ಲ ಗಾಡಿ ತೊಗೋಬೇಕಾ, ಈ ಕಡೆ ಯೂಟ್ಯೂಬ್ ಮಾಡಬೇಕಾ, ಇಲ್ಲ ಕಾಲೇಜ್ ಮಾಡಬೇಕಾ, ಅಯ್ಯೋ ಭಾಳಷ್ಟು ತಲೆನೋವುಗಳು ಜಾಸ್ತಿ ಆಗಿಬಿಟ್ಟೈತೆ. ಇದರಲ್ಲಿ ನಿಮ್ಮ ಬಗ್ಗೆ ನಾನು ಏನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಕರೆಕ್ಟಾಗಿ ವೀಡಿಯೋಸ್ಗಳು ಬಿಟ್ಟರೆ ನಿಮ್ಮ ಸಪೋರ್ಟ್ ನೀವು ಕರೆಕ್ಟಾಗಿ ಕೊಡ್ತೀರಾ. ನಾನು ಹೇಳಿದ ಥರ ನನ್ನ ಮಾತು ಮೇಲೆ ನಿಲ್ತಾ ಇಲ್ಲ ಅಂದಮೇಲೆ ನೀವು ಕರೆಕ್ಟಾಗಿ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ಬಟ್ ನನ್ನ ಸಿಚುವೇಷನ್ಸ್ ನಿಮಗೆ ಕಾರಣಗಳೇ ಹೇಳ್ಕೊಂಡು ಬಂದುಬಿಟ್ಟಿದ್ದೀನಿ. ಅದಂತೂ ಹೋಗೋಣ ಅಂತಂದರೆ ಕಾಲೇಜ್ ಇಶ್ಯೂ ಆಗುತ್ತೆ. ಕಾಲೇಜ್ ಹೋಗಬೇಕು ಅಂತಂದರೆ ಇನ್ಕಮ್ ಇಶ್ಯೂ ಆಗುತ್ತೆ. ಇನ್ಕಮ್ ಇಲ್ಲ ಅಂದರೆ ವೀಡಿಯೋ ಬಿಡೋಕ್ಕಾಗಲ್ಲ. ವೀಡಿಯೋ ಬಿಟ್ಟಿಲ್ಲ ಅಂತಂದರೆ ಸಬ್ಸ್ಕ್ರೈಬರ್ಸ್ ಬೆಳೆಯೋಲ್ಲ. ಈ ಕಡೆ ಮೆಂಟಲ್ ಟಾರ್ಚರ್ ಆಗ್ಬಿಡ್ತೈತೆ ನನಗಂತೂ. ಮೆಂಟಲ್ ಟಾರ್ಚರ್ ಅಂತ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಭಾಳಷ್ಟು ಬೇಜಾರಾಗ್ತೈತೆ. ಸೊ ಅದಕ್ಕೆ ಆದಷ್ಟು ಬೇಗ ಈ 6 ತಿಂಗಳು ಕಾಲೇಜ್ ಮುಗಿದೋಗ್ಬಿಟ್ರೆ, 6 ತಿಂಗಳು 3 ತಿಂಗಳು 5 ತಿಂಗಳು ಏನೋ ಒಂದು ಬೇಗ ಕಾಲೇಜ್ ಮುಗಿದುಬಿಟ್ರೆ ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಮತ್ತು ನನ್ನ ಕೆಲಸ ಏನಿದೆ ಅದು ಮಾಡಿಕೊಂಡು ನಿಮಗೆ ಟೈಮಿಗೆ ತಕ್ಕಂಗೆ ವೀಡಿಯೋ ಬಿಟ್ಕೊಂಡು ಹಿಂಗೆ ಜೀವನ ಕಳೆದುಬಿಡೋಣ ಅಂತಿದ್ದೀನಿ. ಮತ್ತು ನಮ್ಮ ಬಿಸ್ನೆಸ್ ಪ್ಲಾನ್ ಅಂತೂ ಖಂಡಿತ ಇದೆ. ಬಟ್ ಇನ್ನೊಂದು ಏನು ಯೋಚನೆ ಮಾಡ್ತಿದ್ದೀನಿ ಅಂತಂದರೆ, ಬಿಸ್ನೆಸ್ ಇವಾಗ ಇಟ್ಟರೂ ಕೂಡ ನನಗೆ ಅದು ಭಾಳ ಬ್ಯುಸಿಯಾಗಿ ಬರ್ತೀನಿ. ಇನ್ ಕೇಸ್ ನನಗೆ ಯಾರೂ ವರ್ಕರ್ಸ್ ಇಲ್ಲ, ನಾನೇ ಸ್ಟಾರ್ಟಿಂಗಲ್ಲಿ ಡೆವಲಪ್ ಮಾಡ್ಕೊಂಡು ನಾನೇ ಬರಬೇಕು ಅಂತಂದರೆ ಅವಾಗ ಯೂಟ್ಯೂಬ್ ಟೈಮ್ ಕೊಡೋಕ್ಕಾಗಲ್ಲ. ಓನ್ಲಿ ಫೋಕಸ್ ಆನ್ ಬಿಸ್ನೆಸ್ ಅನ್ನೋ ಥರ ಆಗ್ಬಿಡುತ್ತೆ. ಆ ಕಡೆ ಬಿಸ್ನೆಸ್ಸು ಮಾಡ್ಕೊಂಡು ಈ ಕಡೆ ಯೂಟ್ಯೂಬು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ. ಬಟ್ ನಾನು ಟ್ರೈ ಮಾಡ್ಬೋದು. ಬಟ್ ಎಲ್ಲದರಲ್ಲೂ ಒಂದು ಪೂರ್ಣ ವಿರಾಮ ಚಿಹ್ನೆ ಅನ್ನೋ ಥರ ಬೀಳ್ತಾನೆ ಐತೆ. ಯಾಕಂದರೆ ನಾವು ರೈಡ್ ಮಾಡಬೇಕಲ್ಲ, ರೈಡ್ ಮಾಡಿಕೊಂಡು ಭಾಳಷ್ಟು ಪ್ಲೇಸ್ಗಳನ್ನ ಸುತ್ತಬೇಕು. ಈ ಕಡೆ ಬಿಸ್ನೆಸ್ಗೆ ಒಂದು ಸಲ ಹಿಡಿದ್ಬಿಟ್ನಂದರೆ ಆಮೇಲೆ ಇವಾಗ ಚಿಕ್ಕ ಅಂಗಡಿ ಇರೋದು ದೊಡ್ಡ ಅಂಗಡಿ ಆಗ್ಬೋದು, ಅದಕ್ಕಿಂತ ದೊಡ್ಡ ಅಂಗಡಿ ಆಗ್ಬೋದು. ಇನ್ ಕೇಸ್ ಪ್ರಾಫಿಟ್ಸ್ ಚೆನ್ನಾಗಿ ಬಂದರೆ. ಇಲ್ಲ ಅಂತಂದರೆ ಅದು ಲಾಸಲ್ಲಿ ಹೋಗ್ಬೋದು. ಈ 2 ಕಡೆ ಬಂದರೂ ನಾವು ಪ್ರಾಬ್ಲಮ್. ಇನ್ ಕೇಸ್ ಲಾಸ್ ಆಯ್ತು ಅಂದ್ಕೊಳ್ಳಿ, ನಮಗೆ ಇನ್ಕಮ್ ಬರುವಂಥದ್ದು ಒಂದು 30-40 ಬಜೆಟ್ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ. ಇನ್ ಕೇಸ್ ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ, ಆ ಪ್ರಾಫಿಟ್ ಆಗಿರುವಂಥದ್ದನ್ನ ಹಂಗೆ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಹೋಗೋ ಅಷ್ಟು ನನಗೆ ಏಜೇ ಆಗಿಬಿಟ್ಟಿರುತ್ತೆ. ಎಂಜಾಯ್ ಮಾಡುವಂಥ ವಯಸ್ಸೇ ಹೋಗ್ಬಿಟ್ಟಿರುತ್ತೆ. ಇವಾಗ ನನ್ನ ಹತ್ರ ಒಂದು 21 22ಗೆ ಹೋಗುತ್ತೆ ಏಜು. ಬಟ್ ಈ ಏಜ್ನ ಅಟ್ಲೀಸ್ಟ್ ಒಂದು 2 ವರ್ಷ ಆದರೂ ನನ್ನ ಲೈಫ್ ಎಂಜಾಯ್ ಮಾಡಬೇಕಲ್ಲ ಟ್ರಾವೆಲಿಂಗ್ನಲ್ಲಿ. ಅಥವಾ ನಾನು ಯೂಟ್ಯೂಬ್ ಒಂದು ಸ್ಟೇಬಲ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಾನು ಏನಾದರೂ ಅಂಗಡಿ ಇಟ್ಟರು ನಾನು ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೋದಲ್ಲ ಅಂತ ಈ ಥರ 1000 ಯೋಚನೆಗಳು ಬರ್ತೈತೆ. ಏನು ಮಾಡೋದಂತ ಏನೇ ಗೊತ್ತಾಗಲ್ಲ. ಅಷ್ಟು ಸ್ವಲ್ಪ ದಿನಗಳ ಕಾಲ ಈ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನನ್ನ ಇದರಲ್ಲಿ. ಸೊ ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೆಲವು ದಿನಗಳವರೆಗೆ ಈ ಥರ ವೀಡಿಯೋಸ್ ಕಂಟಿನ್ಯೂ ಬಿಡ್ತಾ ಇರ್ತೀನಿ. ಮತ್ತು ಆದಷ್ಟು ಬೇಗ ಇನ್ನೂ ರೈಡ್ಗಳಿಗೆಲ್ಲ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊತೀನಿ. ಫುಲ್ ಜೋಶಲ್ಲಿ ಇಂಥ ವೀಡಿಯೋಸ್ ಎಲ್ಲ ಮಾಡಬೇಕು. ಇದೊಂದೇ ವೀಡಿಯೋ ನನ್ನ ಕೊನೆಯ ವೀಡಿಯೋ ಆಗಿರ್ತಿದ್ದಾರೆ, ಬೇಜಾರು ಹೇಳ್ಕೊಳ್ಳೋದು. ಮತ್ತು ಇನ್ನೊಂದು ಸಲ ಎಲ್ಲರೂ ಫ್ಯೂಚರಲ್ಲಿ ಈ ಥರ ಬೇಜಾರು ಏನಾದರೂ ಮತ್ತೆ ಸಿಗೋಣ. ಬಟ್ ಇದು ನನ್ನ ಎಮೋಷ್ನಲ್ ವೀಡಿಯೋ ಆಗಿತ್ತು. ಎಲ್ಲರೂ ನೋಡಿದ್ದೀರಾ ಅಂತಂದರೆ ನಾನು ನಿಜವಾಗ್ಲೂ ನನ್ನ RF ನೀವೇ. RF ಅಂತಂದರೆ ಯಾರು ಅಂತಂದರೆ ರೈಡರ್ಸ್ ಫ್ಯಾಮಿಲಿ ನೀವೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ಕೊಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು. ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್. ಧನ್ಯವಾದಗಳು.